ಎಲ್ಲರಿಗೂ ಶರಣು ಶರಣು ಶರಣಾರ್ಥಿ. ರಾತ್ರಿ ಎಲ್ಲ ಕಾರ್ಯಕ್ರಮ ಕೊಟ್ಟು ಗಂಟ್ಲು ಕೆಟ್ಕೊಂಡೈತೆ. ಸ್ವಲ್ಪ ಗಂಟ್ಲು ಬಿಡಲಿ ಅಂತ ಒಂದು 4-6 ಮಾತುಗಳನ್ನು ಆಡ್ತೀನಿ. ನಾನು ಏನೇನೂ ಅಲ್ಲ, ನಮ್ಮದು ಜನಪದ. ನಾನು ಸಣ್ಣವನಾಗಿದ್ದಾಗಲೇ ನಮ್ಮ ತಾಯಿ ಜೊತೆಗೆ ನಾವು ಕೆಲಸಕ್ಕೆ ಹೋದಾಗ ಆ ಕಳೆ ಕೀಳುವಾಗ ನಮ್ಮ ತಾಯಿ ಪದ ಆಡೋಳು. ಅವಳಿಗೆ ಹಿಮ್ಮೇಳ ಕೊಡೋದು ನಾವು. ಅದು ಯಾವ ಪದ ಅಂದರೆ, ಅಂದಾವರೆ ಕೆಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕೆ ಮಾಲೆ ಬಿಲ್ಪತ್ರೆ, ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿದಳವ, ಮಾದೇವನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಇದು ಮೂಲ ಜನಪದ. ಅದನ್ನು ಇವತ್ತವ್ರು ಯಾರ್ಯಾರು ತಪ್ಪು ಆಡ್ಬಿಟ್ಟಿದ್ದಾರೆ. ನಮಗೆ ನೋವಾಗುತ್ತೆ. ಸುಮಾರು 12 ವರ್ಷದಲ್ಲೇ ನಾನು 13 ವರ್ಷಕ್ಕೇ ಈ ಜನಪದ ಹಾಡುಗಳನ್ನ ಆಡೋದಕ್ಕೆ ಪ್ರಾರಂಭ ಮಾಡಿದ್ದು. ಹಲವಾರು ತಪ್ಪುಗಳು ಮಾಡ್ತಾರೆ. ಹಳೇ ಬೇರು ಹೊಸ ಚಿಗುರು. ಈಗ ಆಡಿರ್ತಕ್ಕಂಥವರು ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಚಂದಕ್ಕಿ ಅಲ್ಲ, ನೀನು ಚಂದಕ್ಕೆ ಮಾಲೆ ಬಿಲ್ಪತ್ರೆ, ನೀನು ಕೊರಳೆಲ್ಲ ಮಾಲೆ ಹಾಕೊಂಡ್ರೆ ಏನು ಚಂದ ಕಂಡೆಯಪ್ಪ ಮಾದೇವ. ಇದು ಪದದ ಅರ್ಥ. ಹಾಗೆ ನಾನೇನೇನೂ ಅಲ್ಲ. ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು. 99 ಸಲ ನೋಡಿದ್ದೀನಿ ಬಂಗಾರ ಮನಸ್ಸು ಸಿನಿಮಾನ. ಆವತ್ತಿನ ಕಾಲಕ್ಕೆ ಅವ್ರ ಸಿನಿಮಾ ಅಷ್ಟು ಯಾವ ಸಿನಿಮಾಗಳನ್ನೂ ನೋಡಿದವನಲ್ಲ. ಶಬ್ದವೇದಿ ಸಿನಿಮಾ ಬಿಟ್ಟ ಮೇಲೆ ಎಲ್ಲ ಊರವರೆಲ್ಲ ನನಗೆ ಫೋನ್ ಮಾಡ್ತಾರೆ, ಅಣ್ಣ ನೀ ಚೆನ್ನಾಗಿ ಆಡ್ಬಿಟ್ಟಿದ್ದೀಯ ಕಣ್ಣು, ಮಾದೇವ ಸಿನಿಮಾದಲ್ಲಿ ಆಡ್ಬಿಟ್ಟಿದ್ದೀಯ ಅಂತಂದ ಮೇಲೆ ತಾಡಪ್ಪ ನೋಡವ ಡೈರೆಕ್ಟ್ರು ಫೋನ್ ಮಾಡಿದ್ರು. ನಾನು ಎಲ್ಲರೂ ಕರ್ಕೊಂಡೋದು, ನಾನೇ ಆಡಿದ್ದೀನಪ್ಪ, ನಮ್ಮಿಷ್ಟು ಜನಗಳನ್ನು ಫ್ರೀಯಾಗಿ ಬಿಡಪ್ಪ, ಸಿನಿಮಾ ನೋಡ್ಬಿಡ್ತೀವಿ ಅಂದೆ ಮಳವಳ್ಳಿಲಿ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ. ಅದೆಲ್ಲ ಆಗಲ್ಲಪ್ಪ, ದುಡ್ಡು ಕೊಟ್ಬಿಟ್ಟು ಹೋಗಿ ಅಂದ. ಹೋದ್ರು ಹೋಗ್ಕೊಳ್ಳಿ, 15 ಜನಗಳಿಗೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ನೋಡಿಸ್ದೆ. ಬರೇ ಈಗಲೂ ನಾನು ಎಲ್ಲ ಊರಿನಲ್ಲಿ ಕತೆ ಆಡುವಾಗಲೆಲ್ಲ ಹೇಳ್ತೀನಿ, ಈ ಸಿನಿಮಾ ಒಳ್ಳೆಯ ಅದ್ಭುತವಾಗಿ ಬಂದೈತೆ. ಒಂದು ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನು ಅಭಿನಯ ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಾದೇವ ಪ್ರಯತ್ನ ನಮ್ಮದು, ಫಲ ಏನಿದ್ರೂ ನಿನ್ನದು. ನಮ್ಮ ಕೂಗು ನಮ್ಮ ಕಷ್ಟ. ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದರೆ ಭಾಳ ಕಷ್ಟಪಟ್ಟು ಸಿನಿಮಾ ತೆಗೆದಿದ್ದೀರ, ಜನಗಳಿಗೆ ಮುಟ್ಟೋ ರೀತಿ ತೆಗೆದಿದ್ದೀರ. ಇನ್ನು ಹಲವಾರು ಸಿನಿಮಾಗಳು ಯಾವ್ದು ನೋಡಿದ್ರು ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದನ್ನೇ ನೋಡ್ತಾರೆ. ಆ ರೀತಿ ಆಗಬಾರ್ದು. ಈ ರೀತಿ 100 ದಿನ ಓಡಲಿ ಅಂತ ನಾನು ಡೈರೆಕ್ಟರ್ಗಳಿಗೆ ಅವತ್ತೇ ಹೇಳಿದೆ. ಈ ಆಡೋದ ದಿನ ಇದು 100 ದಿನ ಓಡಲಿ ಮಾದೇವ, ಚೆನ್ನಾಗದೆ. ನಾನು ಸುಮಾರು ಏನೂ ಗೊತ್ತಿಲ್ಲ, ಸಂಗೀತ ಏನೂ ಗೊತ್ತಿಲ್ಲ ನನಗೆ. ಬರೀ ಮನೆಯಲ್ಲಿ ಕೋರಣೆ ಮಾಡ್ಕೊಂಡು ಊಟಕ್ಕೆ ಸಲುವಾಗಿ ಪದ ಕಲ್ತದ್ದು ಆವತ್ತಿನ ದಿನ. ಎಷ್ಟು 1972ರಲ್ಲಿ ನಾವು ಈ ಕತೆಗಳನ್ನು ಕಲ್ತ್ಕೊಂಡು 30 ರಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳು ಹಾಡಿದ್ದೀನಿ. ಟಿ ಜಿ ಲಿಂಗಪ್ಪ ಅವರು, ಉಪೇಂದ್ರ ಕುಮಾರ್ ಅವರು, ಮನೋರಂಜನ್ ಪ್ರಭಾಕರ್ ಅವರು, MS ಮಾರುತಿ, ರಾಜನ್ ನಾಗೇಂದ್ರ ಅಂಥ ದೊಡ್ಡ ದೊಡ್ಡ ಮಹನೀಯರ ಜೊತೆಲೇ ಈ ಮ್ಯೂಸಿಕ್ ಮಾಡಿ, ಹಂಸಲೇಖ ಅವ್ರ ಜೊತೇಲಿ ಎಲ್ಲರ ಕೈಲೂ ಮ್ಯೂಸಿಕ್ ಮಾಡಿ ಹಲವಾರು ಕ್ಯಾಸೆಟ್ಗಳನ್ನ ಹೊರತಂದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು, ಜೇಸುದಾಸ್ ಇಬ್ಬರು ಬಿಟ್ಟು, PB ಶ್ರೀನಿವಾಸು, SV ಬಾಲಸುಬ್ರಹ್ಮಣ್ಯಂ, ಸುಶೀಲಮ್ಮ, ಜಾನಕಮ್ಮ, ಮಂಜುಳಾ ಗುರುರಾಜು, ಸಂಗೀತ ಕಟ್ಟಿ, ನಂದಿತಾ, BR ಛಾಯಾ ಎಲ್ಲರ ಜೊತೆಗೂ ಹಾಡುಗಳನ್ನು ಆಡಿಸಿದ್ದೀನಿ. ಏಕೆಂದರೆ ಕ್ಯಾಸೆಟ್ ಚೆನ್ನಾಗಿ ಓಡಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಾದೇವ ನಿನ್ನ ಪಾದ ನಂಬಿದ್ದೀನಿಯಪ್ಪ. ನಾನೇನು ದೇವರಲ್ಲ, ನಮ್ಮ
ಈ ಮಹಾದೇವ ಅಂತಕ್ಕಂಥ ಹೆಸರನ್ನೇ ನಿನ್ನ ಹೆಸರು ಇಟ್ಟು ಇವತ್ತು ಸಿನಿಮಾ ಮಾಡಿದ್ದಾರೆ. ಇದು 100 ದಿನಗಳು ಓಡಲಿ, 1 ವರ್ಷಾನುಗಟ್ಟಲೆ ಓಡಲಿ ಅಂತ ನಾನು ಕೇಳ್ಕೊಂತೀನಿ. ಆ ಮಹದೇಶ್ವರನ ಅನುಗ್ರಹ ನಮ್ಮೆಲ್ಲರಿಗೂ ಉಂಟಾಗಲಿ ಅಂತ ಡೈರೆಕ್ಟ್ರು ಭಾಳ ಚೆನ್ನಾಗಿ ಬರೆದವರೇ, ಪುಣ್ಯಾತ್ಮರು, ಸಾಹಿತಿಗಳು, ಹಾಗೆ ಮ್ಯೂಸಿಕ್ ಮಾಡಿರ್ತಕ್ಕಂಥವ್ರು ಅಲ್ಲಿಗೆ ತಕ್ಕನಾಗಿ ಜನಪದ ಶೈಲಿಯಲ್ಲೇ ಇದನ್ನು ಮ್ಯೂಸಿಕ್ ಮಾಡಿದ್ದಾರೆ. ಜೀವ ಎಗರಿ ಬಂತು ಕೈಯಾಗ, ಅದ್ಯಾಕೋ ನಿನ್ನ ಆವ ಭಾವ ಎಲ್ಲ ಕಂಡಾಗ, ಮಾದೇವ ನಿನ್ನ ಭೇಟಿ ಮಾಡೋದೆಂಗೆ ಇವಾಗ, ಯಾವ ಥರ ಧೈರ್ಯ ಮಾಡೋದು, ಮಾದೇವ ನಿನ್ನ ಮುಂದೆ ಬಂದು ಹೆಂಗೆ ನಿಲ್ಲೋದು, ನೀನಾರ ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು. ನೋಡಿದೊಡೆ ನಡುಕ ಶುರುವಾಯಿತು, ಮಾದೇವ ನಿನ್ನ ವರ್ಷ ಕಂಡು ಗಾಬರಿ ಆಗೋಯ್ತು, ಆದರೂ ನಿನ್ನ ಪಾದವೇ ಗತಿ ಎಂದು ಬಂದಾಯಿತು. ತುಟಿಯವರೆಗೂ ಮಾತು ಬಂದಿತ್ತು, ಮಾದೇವ ನಿನ್ನ ಬರ್ತಿದ್ದಂಗೆ ಎಲ್ಲ ಮರ್ತೋಯ್ತು. ಅಯ್ಯಯ್ಯೋ ಶಿವ ಅಂದುಕೊಂಡಿದ್ದೆಲ್ಲ ಹಾಳಾಯಿತು. ನೋಡಿ, ಚೆನ್ನಾಗಿ ಬರೆದಿದ್ದಾರೆ ಸ್ವಾಮಿ. ಮಹಾದೇವ ಭಾಳ ಅವ್ರ ಬಾಯಲ್ಲೇ ಬಂತು, 23 ವರ್ಷಗಳಿಂದ ಭಾಳ ಕಷ್ಟಪಟ್ಟಿದ್ದೀನಿ ಅಂತ. ಯಾರು ಹಿಂದಲದನ್ನು ನೆನೆಸ್ಕೊಂತಾರೋ ಅವರಿಗೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ವಂತೆ. ಮುಂದಕ್ಕೊಂದು ದಾರಿ ಅವ್ನು ತೋರ್ತಾನಂತೆ. ಹಿಂದಲದ ಯಾರು ಮರೀತಾರೋ ಮುಂದಕ್ಕೆ ದಾರಿ ಯಾರಿಗೂ ತೋರೋದಿಲ್ವಂತೆ. ಹಿಂದಲದ ನೆನಕತ್ತನೇ ಇರಬೇಕು. ಅದಕ್ಕೇ ಎಷ್ಟೇ ಎತ್ತರಕ್ಕೆ ಬೆಳೆದ್ರೇನಂತೆ, ಬಂದಿದ್ದ ದಾರಿ ಮರಿಬಾರ್ದಂತೆ. ಸಬ್ದೇವಿದಿ ರಾಜ್ಕುಮಾರ್ ಅವರಿಗೆ ಹಂಸಲೇಖ ಅವ್ರು ಬರೆದಂಥ ಹಾಡು. ಎಷ್ಟೆತ್ತರಕ್ಕೆ ಬೆಳೆದ್ರು ನಾವು ಬಂದಿರೋ ದಾರಿ ಮರಿಬಾರ್ದು ಅಂತ ಅವರೇ ಬರೆದವರೇ. ಹಂಗೆ ನಮ್ಮ ವಿನೋದ್ ಸ್ವಾಮಿಯವರು ಅವರಷ್ಟು ಎತ್ತರಕ್ಕಿದ್ರೂ ಅವರು ಹಿಂದಲದ ನೆನ್ಕೊಂಡವ್ರು 23 ವರ್ಷದಿಂದ ನಾನು ಭಾಳ ಕಷ್ಟಪಟ್ಟಿದ್ದೀನಿ ಅಂತ. ಸ್ವಾಮಿ ಮಹಾದೇವ ಇನ್ನೂ 6 ಸಿನಿಮಾಗಳು ಹೀಗೇ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ. ಆ ಮಹಾದೇವ ಅವ್ರನ್ನ ಎತ್ತರಕ್ಕೆ ತಗೊಂಡೋಗ್ಲಿ, ಒಳ್ಳೆ ಉನ್ನತವಾದಂಥ ಸ್ಥಾನ ತಗೊಂಡೋಗ್ಲಿ ಅಂತೇಳಿ ಇಲ್ಲಿಂದಲೇ ನಾನು 77 ಮನೆ ಮಾಧವಪ್ಪನ ಪಾದಕ್ಕೆ ಗೇ ಮಾತ್ಮಲೆ ಗೇ ಮಾತ್ಮಲೆ ಗೇ ಮಾತ್ಮಲೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.